ಹಾಯ್, ಹಲೋ, ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ. ಯಾಕಂದರೆ ನಾನು ಮತ್ತು ನಮ್ಮೂರು ಚೆನ್ನಾಗಿದ್ದಾರೆ. ನೀವು ಮತ್ತು ನಿಮ್ಮೂರು ಹೇಗಿದ್ದೀರಾ ಅಂತ ಕೇಳ್ತಾ, ಸೊ ಇವತ್ತಿನ ಇನ್ನೊಂದು ಬಿಗ್ ಬಾಸ್ ವಿಡಿಯೋ ಅಂತಲೇ ಹೇಳ್ಬೋದು. ಸೊ ಬ್ಯಾಕ್ ಟು ಬ್ಯಾಕ್ ವೀಡಿಯೋಸ್ ಮಾಡ್ತಾ ಇದ್ದೇನೆ. ಯಾಕಂದರೆ ರಿಪೋರ್ಟ್ ಕಾರ್ಡು ತುಂಬ ಜನ ಇದ್ದಾರೆ. 17, 17, 18, 20 ಜನ ಇದ್ದಾರೆ. ಸೊ ಎಲ್ಲರದ್ದು ವಿಡಿಯೋನ ನಾನು ಆಲ್ಮೋಸ್ಟ್ ಒಂದು 2, 3 ದಿವಸದಲ್ಲಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಸೆಕೆಂಡ್ ರನ್ನರ್ ಅಪ್ ಯಾರು ಅಂತ ನಿಮಗೆಲ್ಲರಿಗೂ ಗೊತ್ತಿದೆ. ಅವರು ಹೆಂಗೆ ಅಂತಲೂ ಗೊತ್ತಿದೆ. ಸೊ ಆಲ್ಮೋಸ್ಟ್ ನನ್ನ ಪ್ರಕಾರ ರಜತ್ ಅವರು ಮೇ ಬಿ ಫಸ್ಟ್ ಡೇ ಬಂದಿದ್ರೆ ಹೆಂಗಿರ್ತಿತ್ತು ಅಂತ ಇಮ್ಯಾಜಿನ್ ಮಾಡಿದರೆ ನನಗೆ ತುಂಬ ಖುಷಿ ಆಗ್ತಿತ್ತು. ಯಾಕಂದರೆ ಒಂದು ಕಡೆ ನಮ್ಮ ಜಗದೀಶ್ ಅವರಿದ್ದರು, ಇನ್ನೊಂದು ಕಡೆ ನಮ್ಮ ಮಂಜು ಅವರಿದ್ದರು, ಇನ್ನೊಂದು ಕಡೆ ನಮ್ಮ ರಜತ್ ಅವರಿದ್ದರು. ಸೊ ಅಲ್ಟಿಮೇಟ್ ಆಗಿರ್ತಿತ್ತು ಈ ಸರಿಯ ಬಿಗ್ ಬಾಸ್ ಅಂತಲೇ ನಾನು ಅಂದ್ಕೊಂಡಿದ್ದೀನಿ. ಯಾಕಂದರೆ ಒಂದು ವೈಲ್ಡ್ ಕಾರ್ಡ್ ಎಂಟ್ರಿ ಆಗಿಬಿಟ್ಟು ಹನುಮಂತು ಅವರು ಕಪ್ ಗೆಲ್ಲೋದಾಗಿರ್ಬೋದು, ವೈಲ್ಡ್ ಕಾರ್ಡ್ ಎಂಟ್ರಿ ಆಗಿಬಿಟ್ಟು ಸೆಕೆಂಡ್ ರನ್ನರ್ ಅಪ್ ಮಾಡೋದಾಗಿರ್ಬೋದು, ಇದೊಂದು ಬಿಗ್ಗೆಸ್ಟ್ ಅಚೀವ್ಮೆಂಟ್ ಅಂತ ಅಂತಲೇ ಹೇಳ್ಬೋದು. ಸೊ ರಜತ್ ಅವರ ಬಗ್ಗೆ ಅವರ ಮಾತಿನಲ್ಲಿ ಸ್ವಲ್ಪ ಕಟುವಾಗಿದೆ ಅಂತ ಬಿಟ್ಟರೆ ಒಳ್ಳೆ ಮನುಷ್ಯ ಅಂತಲೇ ಹೇಳ್ಬೋದು. ಯಾಕಂದರೆ ನಾನು ಆಲ್ಮೋಸ್ಟು ನೆಗೆಟಿವ್ ಆಗಿ ಅವ್ರ ಬಗ್ಗೆ ಮಾತಾಡ್ತಾ ಇದ್ದೆ. ಬಟ್ ಔಟ್ ಆಫ್ ಬಿಗ್ ಬಾಸ್ ಅಂದರೆ ಬಿಗ್ ಬಾಸ್ ಬಂದಮೇಲೆ ಅವ್ರ ಬಗ್ಗೆ ನೋಡಿದಾಗ ಮನುಷ್ಯ ಇರೋದೇ ಹಾಗೆ, ಮಾತಾಡೋದೇ ಹಾಗೆ, ಮೀಡಿಯಾ ಆಗಿರಲಿ ಯಾರೇ ಆಗಿರಲಿ ಕ್ಯಾರೇ ಮಾಡಲ್ಲ. ಅಂದರೆ ಒಂದು ಮುಂದೆ ಒಂದು ಹಿಂದೆ ಒಂದು ಇಲ್ಲ ಅವ್ರದ್ದು. ಸೊ ಡೈರೆಕ್ಟಾಗಿ ಹೇಳ್ತಾ ಇದ್ದಾರೆ. ಅಂದರೆ ಅವ್ರ ಬಗ್ಗೆ ಒಂದು ಟ್ರೋಲ್ ಆಗಿತ್ತು ಅವರ ಒಂದು ಎಕ್ಸ್ ಗರ್ಲ್ ಫ್ರೆಂಡ್ ಬಗ್ಗೆ. ಅಲ್ಲಿ ಒಂದು ಕ್ವೆಶನ್ ಕೇಳ್ತಾರೆ. ಆ ಒಂದು ಆನ್ಸರ್ ನನಗೆ ತುಂಬ ಇಷ್ಟ ಆಯಿತು. ಅವರು ನನ್ನ ಎಕ್ಸು, ನನ್ನ ಲೈಫು, ನಿಮ್ಗೆ ಯಾಕೆ ಅದೆಲ್ಲ, ನೀವು ಯಾಕೆ ಟೆನ್ಷನ್ ಮಾಡ್ಕೊಳ್ತೀರ, ನಾನಿದ್ದೀನಲ್ವ, ನಾನು ನೋಡ್ಕೊಳ್ತೀನಿ. ಸೊ ಸಿಂಪಲಾಗಿ ಒಂದು ಆನ್ಸರ್ ಕೊಟ್ಟರು ಮೀಡಿಯಾದವರಿಗೆ. ಅಲ್ಲೊಂದು ತುಂಬ ನನಗೆ ಇಷ್ಟ ಆಗಿದ್ದು ಅವರು ರಜತ್ ಅವರು. ಸೊ ರಜತ್ ಅವರ ಜರ್ನಿ ಹೆಂಗಿತ್ತು ಅಂತ ಹೇಳೋದಾದರೆ, ಅವರಿಗೆ ಒಂದು ಔಟ್ ಆಫ್ 10 ಎಷ್ಟು ಮಾರ್ಕ್ ಕೊಡೋದಾದರೆ, ಔಟ್ ಆಫ್ 10 ನಾನು 10 ಕೊಡ್ತೇನೆ. ಫಸ್ಟ್ ಆಫ್ ಆಲ್ ಯಾಕೆ ನಾನು 10ರಲ್ಲಿ 10 ಕೊಡ್ತೇನೆ ಅಂತ ಹೇಳೋದಾದರೆ, ಅವರು ಬಂದಮೇಲೆ ಒಂದು ಲೋ ಆಗಿದ್ದಂಥ ಬಿಗ್ ಬಾಸು ಸೂಪರ್ಬ್ ಆಗಿ ಒಂದು ಎದ್ದೇಳ್ತು ಅಂತಲೇ ಹೇಳ್ಬೋದು. ಯಾಕಂದರೆ ಚೈತ್ರ ಕುಂದಾಪುರ ಅವರನ್ನು ನಮ್ಮ ಬಾಸು ಅಂತ ಹೇಳ್ತಾ ಮಂಜು ಅವರಿಗೆ ಟಕ್ಕರ್ ಕೊಟ್ಟಂಥ ವ್ಯಕ್ತಿ ಯಾರಾದರೂ ಇದ್ದಾರೆ ಅಂತ ಹೇಳೋದಾದರೆ ರಜತ್ ಅವರು. ಸೊ ರಜತ್ ಅವರ ಆಟವನ್ನು ನಾವು ಒಂದು ಲೆಕ್ಕದಲ್ಲಿ ನೋಡೋದಾದರೆ, ಬೇರೆಯವರು ಒಂದು ಲೆಕ್ಕ ಆದರೆ ರಜತ್ ಅವರು ಒಂದು ಲೆಕ್ಕ. ಸೊ ಅವರ ಫ್ರೆಂಡ್ ತ್ರಿವಿಕ್ರಮ್ ಅವ್ರ ಬಗ್ಗೆನೂ ಅವರು ಎಲ್ಲೋ ಅಂದರೆ ಎಲ್ಲಾದರೂ ಲೋ ಆದರೆ ಅಥವಾ ತಪ್ಪು ಮಾಡಿದರೆ ಹೇಳಿದ್ದಾರೆ. ಭವ್ಯ ಅವ್ರ ಬಗ್ಗೆ ಎಲ್ಲಾದರೂ ತಪ್ಪು ಮಾಡಿದ್ದಾರೆ ಹೇಳಿದ್ದಾರೆ. ಸಪೋರ್ಟ್ ತಗೊಂಡಿದ್ದಾರೆ, ಇಲ್ಲ ಅಂತ ಏನಿಲ್ಲ. ಆದರೆ ತುಂಬ ಚೆನ್ನಾಗಿ ಒಂದು ಬಿಗ್ ಬಾಸನ್ನು ಆಟ ಆಡಿದರು ಅಂತಲೇ ಹೇಳ್ಬೋದು. ಸೊ ಆ ಮನುಷ್ಯ ಒಂದು ಡೈರೆಕ್ಟ್ ಮಾತಾಡೋದು ರೀತಿಯಲ್ಲಿ ಒಂದು 100ಗೆ 100% ತಗೊಳ್ತಾರೆ. ಯಾಕಂದರೆ ಅಂಥ ಒಂದು ಕ್ಯಾರೆಕ್ಟರನ್ನು ನಾನು ತುಂಬ ಅಂದರೆ ತುಂಬ ಒಂದು ಅಸಹ್ಯವಾಗಿ ಮಾತಾಡಿದಂತಹ ನನ್ನನ್ನೇ ಅವರು ಚೇಂಜ್ ಮಾಡಿದ್ದಾರೆ. ಅಂದರೆ ನೀವು ಹಳೆ ವಿಡಿಯೋನ ನೋಡಿರ್ಬೋದು. ಈ ರಜತ್ ಅವ್ರ ಬಗ್ಗೆ ನಾನು ಪಾಸಿಟಿವ್ ಆಗಿ ಒಂದು 2, 3 ಕಡೆ ಮಾತಾಡಿದ್ದೇನೆ ಬಿಟ್ಟರೆ, ಎಲ್ಲ ಕಡೆ ನೆಗೆಟಿವಲ್ಲೇ ಮಾತಾಡಿದ್ದೇನೆ. ಅಂದರೆ ಅಷ್ಟೊಂದು ಇರಿಟೇಷನ್ ಕೊಡ್ತಾ ಇದ್ರು ಅವರು. ಆದ್ರೂ ಅವ್ರ ಬಗ್ಗೆ ನಾನು ಪಾಸಿಟಿವ್ ಮಾತಾಡ್ತಾ ಇದ್ದಾರೆ ಅಂದರೆ ನೀವು ಅಂದ್ಕೊಳ್ಳಿ ಎಷ್ಟು ಚೆನ್ನಾಗಿರೋ ಒಂದು ಕ್ಯಾರೆಕ್ಟರ್ ಅವರು. ಅಂದರೆ ನಾನು ಹೊರಗಡೆ ಬಂದ ಮೇಲೆ ಏನಾದರೂ ಕೋಟೆಡ್ ರೀತಿ ಇರ್ಬೋದು ಅಂತ ಅಂದ್ಕೊಂಡೆ. ಬಟ್ ಹೊರಗಡೆ ಬಂದ ಮೇಲೂ ಕೂಡ ಅವ್ರು ಅದೇ ರೀತಿ ಇದ್ದಾರೆ. ಸೊ ಆ ರೀತಿಯಲ್ಲಿ ನೋಡೋದಾದರೆ 10ರಲ್ಲಿ 10 ಮಾರ್ಕ್ ನಾನು ರಜತ್ ಅವರಿಗೆ ಕೊಡ್ತೇನೆ. ಸೊ ಸೆಕೆಂಡ್ ರನ್ನರ್ ಅಪ್ ಬಂದಿದ್ದು, ಅದು ಕೂಡ ವೈಲ್ಡ್ ಕಾರ್ಡ್ ಅಂದರೆ 50 ದಿನ ಆದಮೇಲೆ ಬಂದಿದ್ದು ನಿಜವಾಗ್ಲೂ ಗ್ರೇಟು. ಸೊ ತುಂಬ ಚೆನ್ನಾಗಿ ಆಟ ಆಡಿದರು ಅಂತಲೇ ಹೇಳ್ಬೋದು. ಸೊ ಇದು ರಜತ್ ಅವರ ರಿಪೋರ್ಟ್ ಕಾರ್ಡ್ ಅಂತ ಹೇಳಿ. ಸೊ ನೆಕ್ಸ್ಟ್ ರಿಪೋರ್ಟ್ ಕಾರ್ಡ್ಗೆ ವೆಯ್ಟ್ ವಿಡಿಯೋ ಮಾಡ್ತಾ ಇರ್ತಾನೆ. ಸೊ ಟೇಕ್ ಕೇರ್, ಬಾಯ್.